ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಉತ್ತರ ಬಾಲ್ಯ ವ್ಯವಸ್ಥೆ, ಈ ಉತ್ತರ ಬಾಲ್ಯ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಒಂದು ವಿಕಾಸ ಹೇಗಿರುತ್ತೆ, ದೈಹಿಕ ವಿಕಾಸ, ಭೌತಿಕ ವಿಕಾಸ, ಸಾಮಾಜಿಕ ವಿಕಾಸ ಮತ್ತು ಸಂವೇಗಾತ್ಮಕ ವಿಕಾಸ ಯಾವ ರೀತಿಯಲ್ಲಿ ನಡೀತವೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅದರ ಒಂದು ಶೈಕ್ಷಣಿಕ ಪ್ರಾಮುಖ್ಯತೆ ಸಹಿತ ನಾವು ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ಮುಖ್ಯವಾಗಿರತಕ್ಕಂಥ ಪರೀಕ್ಷೆಯಲ್ಲಿ ಸಾಕಷ್ಟು ಸಾರಿ ಪ್ರಶ್ನೆಯನ್ನು ಬಂದಿರತಕ್ಕಂಥದ್ದು ಈ ಒಂದು ಶೀರ್ಷಿಕೆ ಮೇಲೆ ತಾರುಣ್ಯ ವ್ಯವಸ್ಥೆ, ಅಡೋಲೆಸೆನ್ಸ್ ಅಂತ ಹೇಳ್ತೀವಿ. ಇದು 13ರಿಂದ 18 ವರ್ಷಗಳು ವರೆಗಿನ ವಯೋಮಿತಿ ಉಳ್ಳಂಥ ಮಕ್ಕಳನ್ನು ನಾವು ತಾರುಣ್ಯ ವ್ಯವಸ್ಥೆ ಅಂತ ಕರಿತೀವಿ. ಈ ತಾರುಣ್ಯ ವ್ಯಕ್ತಿಯ ಜೀವನದ ಒಂದು ಪ್ರಮುಖ ಹಂತ ಅಂತಲೇ ಹೇಳ್ಬೋದು. ಬಾಲ್ಯ ಸಹಜವಾದಂಥ ಮನೋಭಾವಗಳು, ನಡೆನುಡಿಗಳು ಪರಿವರ್ತನೆ ಹೊಂದಿ ಪ್ರೌಢ ಸಹಜವಾದ ಮನೋಭಾವ ಮತ್ತು ನಡೆನುಡಿಗಳನ್ನು ರೂಪಿತಗೊಳ್ಳುವಂಥ ಒಂದು ಅವಧಿ. ಒಂದು ಕಡೆ ಕವಿಗಳು ಹೇಳ್ತಾರೆ, ವ್ಯಕ್ತಿ ಜೀವನದ ಈ ಅವಧಿಯನ್ನು ವಸಂತ ಕಾಲ ಅಂಥೇಳಿ ಬಣ್ಣಿಸ್ತಿರ್ತಕ್ಕಂಥದ್ದು ಕಂಡುಬರುತ್ತೆ. ವ್ಯಕ್ತಿಯ ಜೀವನದ ಸಂಕ್ರಮಣ ಕಾಲ ಅಂತಲೂ ನಾವು ಇದಕ್ಕೆ ಕರಿತೀವಿ. ಈ ಕಾಲದಲ್ಲಿ ಮಕ್ಕಳು ಹಲವಾರು ರೀತಿಯ ಬದಲಾವಣೆಗಳನ್ನು ಸಹಿತ ಇಲ್ಲಿ ಕಂಡುಕೊಳ್ತಕ್ಕಂಥದ್ದು ಸಹಜವಾಗಿರ್ತದೆ. ವ್ಯಕ್ತಿಯ ಒಂದು ಹೊಂದಾಣಿಕೆ, ಕರ್ತವ್ಯ ಮತ್ತು ಹಕ್ಕು ಬಾಧ್ಯತೆಗಳಲ್ಲಿಯೂ ಸಹಿತ, ಆತನ ಸಾಮಾಜಿಕ ಸಂಬಂಧಗಳಲ್ಲಿಯೂ ಸಹಿತ ಗಣನೀಯವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಈ ಅವಧಿಯಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಾರುಣ್ಯ ವ್ಯವಸ್ಥೆ ಅಂದರೇನು, ತಾರುಣ್ಯ ವ್ಯವಸ್ಥೆಯ ದೈಹಿಕ ವಿಕಾಸದ ಬಗ್ಗೆ ತಿಳಿಸಿ ಈ ಥರ ಕೇಳ್ತಾರೆ. ತಾರುಣ್ಯ ವ್ಯವಸ್ಥೆ ಬಗ್ಗೆ ಕುರಿತು ಬರೀರಿ ಅಂದಾಗ ಈ ಒಂದು ಅಂಶಗಳ ಮೇಲೆ ನಾವು ಉತ್ತರ ಬರೀಬೇಕಾಗ್ತದೆ. ಮೊದಲನೇದಾಗಿ ನಾವು ನೋಡೋಣ, ತಾರುಣ್ಯ ವ್ಯವಸ್ಥೆ ಅಂದರೆ ಏನು ನೋಡಿ. ತಾರುಣ್ಯ ವ್ಯವಸ್ಥೆ ಅಂದರೆ ಇದು ಒಂದು ಆಂಗ್ಲ ಭಾಷೆಯಿಂದ ಬಂದಿರತಕ್ಕಂಥ ಪದ. ಅದು ಯಾವುದಂದರೆ ಅಡೋಲೆಸೆನ್ಸ್ ಅಂತೇಳಿ. ಈ ಪದಕ್ಕೆ ಸಮಾನವಾಗಿರ್ತಕ್ಕಂಥ ವಾಗಿ ಇಲ್ಲಿ ಬಳಸ್ತಕ್ಕಂಥದ್ದು ಅಡೋಲೆಸೆನ್ಸ್ ಎಂಬತಕ್ಕಂಥ ಪದ ಲೆಜರ್ ಅಂತಕ್ಕಂಥ ಒಂದು ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು. ಈ ಅಡೋಲೆಸರ್ ಅಂತಂದರೆ ಈ ಪರಿಪಕ್ವತೆಡೆಗೆ ಸಾಗುವ ಅಂತ ಈ ಅರ್ಥ ನಮಗೆ ಕೊಡ್ತದೆ. ಪರಿಪಕ್ವತೆಡೆಗೆ ಸಾಗು ಅಂತಕ್ಕಂಥದ್ದು ಅಂದರೆ ಪಕ್ವವಾಗಿರ್ತಕ್ಕಂಥದ್ದು. ಪರಿಪಕ್ವತೆ ಅಂದರೆ ಪಕ್ವಗೊಂಡಿರ್ತಕ್ಕಂಥದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ನಾವು ಕರಿತೀವಿ. ಈ ತಾರುಣ್ಯ ಲೈಂಗಿಕ ಪರಿಪಕ್ವತೆಯಿಂದ ಆರಂಭವಾಗಿ ಪ್ರಾಪ್ತ ವಯಸ್ಸಿನವರೆಗೂ ಸಹಿತ ಮುಂದುವರಿತಕ್ಕಂಥದ್ದು ಕಂಡುಬರುತ್ತೆ. ಸಾಮಾನ್ಯವಾಗಿ 18 ವರ್ಷ ತುಂಬಿದವರನ್ನು ಪ್ರಾಪ್ತ ವಯಸ್ಕರರು ಅಂತೇಳಿ ನಾವು ಪರಿಗಣಿಸ್ತೀವಿ. ನಮ್ಮ ಭಾರತದ ಒಂದು ಕಾನೂನು ವ್ಯವಸ್ಥೆಯಲ್ಲಿ 18 ವರ್ಷ ತುಂಬಿದಂಥ ಅಥವಾ 18 ವರ್ಷ ಪರಿಪೂರ್ಣಗೊಂಡಿರ್ತಕ್ಕಂಥವರನ್ನು ನಾವು ಪ್ರಾಪ್ತ ವಯಸ್ಕರು ಅಂತೇಳಿ ಗಣನೆಗೆ ತೆಗೆದುಕೊಳ್ತೀವಿ. ಇಲ್ಲಿ ನಿಜವಾಗಿಯೂ ನಾವು ಪ್ರಾಪ್ತ ವಯಸ್ಕರು ಎನಿಸ್ಕೊಳ್ಬೇಕಾದ್ರೆ ಮುಖ್ಯವಾಗಿ ಕೇವಲ ವಯಸ್ಸು ಅಷ್ಟೇ ಅಲ್ಲ, ದೈಹಿಕ ಪಕ್ವತೆಯೊಂದಿಗೆ ಜೊತೆಗೆ ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ ಪಕ್ವತೆಯು ಸಹಿತ ಇಲ್ಲಿ ಹೊಂದಿರಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ಹೀಗಾಗಿ ಈ ಒಂದು ತಾರುಣ್ಯ ವ್ಯವಸ್ಥೆಯನ್ನು ನಾವು ಹದಿಹರೆಯ ಎಂಬ ಒಂದು ಪದದಿಂದಲೂ ಸಹಿತ ನಾವು ಇವತ್ತು ಗುರುತು ಮಾಡತಕ್ಕಂಥದ್ದು ಕಂಡುಬರುತ್ತೆ. ಅಂದರೆ ಈ ತಾರುಣ್ಯ ವ್ಯವಸ್ಥೆ ಕುರಿತು ಸಾಕಷ್ಟು ಮನೋವಿಜ್ಞಾನಿಗಳು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ನೀಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಇಲ್ಲಿ ಸರಿಯಾದ ರೀತಿಯಲ್ಲಿ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿ ವಾಕ್ಯ ಕೊಡೋದರಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅಂಥ ವ್ಯಕ್ತಿಗಳಲ್ಲಿ A.T. ಸರ್ಜಿಲ್ಡ್ ಅಂತಲೂ ಕರಿತೀವಿ. ಇವರು ಹೇಳ್ತಾರೆ, ಬೌದ್ಧಿಕ, ಸಂವೇಗಾತ್ಮಕ, ಸಾಮಾಜಿಕ ಮತ್ತು ದೈಹಿಕವಾಗಿ ಬಾಲಕ ಬಾಲಿಕೆಯರು ಬಾಲ್ಯ ವ್ಯವಸ್ಥೆಯಿಂದ ಪ್ರೌಢ ವ್ಯವಸ್ಥೆಗೆ ಸಾಗುವಂಥ ಹಂತವನ್ನು ಅವರು ತಾರುಣ್ಯ ವ್ಯವಸ್ಥೆ ಅಂತ ಕರೆದರು. ಮತ್ತು ಸ್ಟ್ಯಾನ್ಲಿ ಹಾಲ್ ಅಂತಕ್ಕಂಥ ಮನೋವಿಜ್ಞಾನಿ ಹೇಳ್ತಾನೆ, ತಾರುಣ್ಯ ವ್ಯವಸ್ಥೆಯು ಅತಿಯಾದ ಮಾನಸಿಕ ಒತ್ತಡ, ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲವಾಗಿದೆ. ಈ ಅವಧಿ ಬದಲಾವಣೆಯ ಪರಾವಲಂಬನೆಯಿಂದ ಪ್ರೌಢ ವ್ಯವಸ್ಥೆಯ ಸ್ವಾವಲಂಬನೆಗೆ ಸಾಗುವಂಥ ಹಂತವಾಗಿರುತ್ತೆ. ಅಂದರೆ
ಪರಾವಲಂಬನೆಯಿಂದ ಸ್ವಾವಲಂಬನೆಗೆ ಸಾಗುವಂಥ ಒಂದು ಹಂತವೇ ತಾರಣ ವ್ಯವಸ್ಥೆ ಅಂತಕ್ಕಂಥದ್ದು ಸಿಂಪಲ್ ಆಗಿ ಹೇಳ್ತಕ್ಕಂಥದ್ದು. ಸ್ಟ್ಯಾನ್ಲಿ ಹಾಲ್ ಇದು ಸಾಮಾನ್ಯವಾಗಿ ಅವ್ರು ಹೇಳಿದಂಗೆ 12ರಿಂದ 18 ವರ್ಷಗಳ ಮಧ್ಯೆ ಕಂಡು ಬರ್ತಕ್ಕಂಥ ಒಂದು ಹಂತ ಅಂತ ಕರೆದ್ರು. ಹಾಗಾದರೆ ಈ ಒಂದು ಪರಾವಲಂಬನೆಯಿಂದ ಸ್ವಾವಲಂಬನೆಗೆ ಹೇಗೆ ಸಾಕ್ತಾರೆ? ಅವರಲ್ಲಿ ಆಗ್ತಕ್ಕಂಥ ಮೊದಲನೇ ವಾಕ್ಯ ನೋಡಿದಾಗ ನಮಗೆ ಅನ್ನಿಸ್ತದೆ ಬೌದ್ಧಿಕ ವಿಕಾಸ ಆಗಬೇಕು, ಸಾಮಾಜಿಕ ವಿಕಾಸ ಆಗಬೇಕು, ದೈಹಿಕ ವಿಕಾಸ ಆಗಬೇಕು, ಸಂವೇಗಾತ್ಮಕ ವಿಕಾಸ ಹೊಂದಬೇಕು. ಅಂದರೆ ಪ್ರೌಢ ವ್ಯವಸ್ಥೆಗೆ ಸಾಗುವಂಥ ಒಂದು ಹಂತವನ್ನು ತಾರುಣ್ಯ ವ್ಯವಸ್ಥೆ ಅಂತ ಕರೆದ್ರು. ಅವ್ರ ಪ್ರಕಾರ ನಾವು ನೋಡಿದಾಗ ದೈಹಿಕ ವಿಕಾಸ, ಫಿಸಿಕಲ್ ಡೆವಲಪ್ಮೆಂಟ್ ಯಾವ ರೀತಿಯಲ್ಲಿ ಆಗುತ್ತೆ ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ಈ ಒಂದು ದೈಹಿಕ ವಿಕಾಸ ಅಂತಕ್ಕಂಥದ್ದು ಪೂರ್ವ ಬಾಲ್ಯಾವಸ್ಥೆ, ಉತ್ತರ ಬಾಲ್ಯಾವಸ್ಥೆಯಲ್ಲಿ ಸಹಿತ ನಾವು ನೋಡಿದ್ದೀವಿ. ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಸಹಿತ ಇದೇ ಪಾಯಿಂಟನ್ನು ನಾವು ನೋಡ್ತೀವಿ. ಈ ಹಂತದಲ್ಲಿ ವಿಕಾಸದಲ್ಲಿ ಹಲವಾರು ಶಾರೀರಿಕ ಬದಲಾವಣೆಗಳು ಕಂಡುಬರುತ್ತವೆ. ಈ ಬದಲಾವಣೆಗಳು ಅವರ ವರ್ತನೆ ಮೇಲೆ ಹೆಚ್ಚು ಪ್ರಭಾವ ಸಹಿತ ಇಲ್ಲಿ ಬೀರುತ್ತೆ. ಅದು ದೈಹಿಕ ವಿಕಾಸದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಬದಲಾವಣೆ ಯಾವಪ್ಪ ಅಂತಂದರೆ, ಮೊದಲನೇದಾಗಿ ತೆಗೆದುಕೊಳ್ಳೋದಾದರೆ ಎತ್ತರ ಮತ್ತು ತೂಕದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಇಲ್ಲಿ ಸಾಮಾನ್ಯವಾಗಿ ಬೆಳವಣಿಗೆಯ ಬುಗ್ಗೆ ಅಂತಲೇ ಕರಿತೀವಿ ನಾವು ಇದಕ್ಕೆ. ಈ ಹಂತದಲ್ಲಿ ಎತ್ತರದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಕಂಡು ಬರ್ತಕ್ಕಂಥದ್ದು. ಗರಿಷ್ಠ ಮಟ್ಟದ ಬೆಳವಣಿಗೆ ಒಬ್ಬರಿಂದ ಒಬ್ಬರಿಗೆ ಸಾಕಷ್ಟು ಭಿನ್ನವಾಗಿರ್ತದೆ. ಸಾಮಾನ್ಯವಾಗಿ ಹುಡುಗಿಯರು 17-18ನೇ ವಯಸ್ಸಿನಲ್ಲಿ ಮತ್ತು ಹುಡುಗರು 18-19ನೇ ವಯಸ್ಸಿನಲ್ಲಿ ಗರಿಷ್ಠ ಮಟ್ಟದ ಎತ್ತರಕ್ಕೆ ಬೆಳೀತಕ್ಕಂಥದ್ದು ಇಲ್ಲಿ ಕಂಡು ಬರುತ್ತೆ. ಆಮೇಲೆ ಎತ್ತರಕ್ಕನುಗುಣವಾಗಿ ತೂಕದಲ್ಲಿ ಸಹಿತ ಸಾಕಷ್ಟು ಬದಲಾವಣೆಗಳನ್ನು ಆಗ್ತಕ್ಕಂಥದ್ದು ಇರುತ್ತೆ. ಎತ್ತರ ಮತ್ತು ತೂಕದಲ್ಲಿ ಸಾಮಾನ್ಯವಾಗಿ ಲಿಂಗ ವ್ಯತ್ಯಾಸ ಸಹಿತ ಕಂಡು ಬರ್ತಕ್ಕಂಥದ್ದು. ಪೂರ್ವ ಬಾಲ್ಯಾವಸ್ಥೆ ಹುಡುಗರು ಎತ್ತರ ಮತ್ತು ತೂಕ ಅದೇ ವಯಸ್ಸಿನ ಹುಡುಗಿಯರಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ 13ನೇ ವಯಸ್ಸಿನಲ್ಲಿ ಹುಡುಗರಿಗಿಂತ ಹೆಚ್ಚಿನ ಎತ್ತರ ಮತ್ತು ತೂಕದಲ್ಲಿ ಬದಲಾವಣೆ ಕಾಣತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ. ಇದನ್ನೇ ನಾವೇನಂತೀವಿ ಅಂದರೆ ಲೈಂಗಿಕ ಪಕ್ವತೆ ಕಾಲ ಅಂತ ಕರಿತೀವಿ. ಈ ಒಂದು ತಾರುಣ್ಯ ವ್ಯವಸ್ಥೆ ಕೊನೆಯಲ್ಲಿ ಮತ್ತೆ ಹುಡುಗಿಯರಿಗಿಂತ ಹೆಚ್ಚು ಎತ್ತರ ಮತ್ತು ಹೆಚ್ಚಿನ ತೂಕ ಸಹಿತ ಕೊನೆಯ ಹಂತದಲ್ಲಿ ಅಂದರೆ 17-18ನೇ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಅಲ್ಲಿ ಹೊಂದತಕ್ಕಂಥದ್ದು ನಾವು ನೋಡ್ತೀವಿ. ಇದು ಎತ್ತರ ಮತ್ತು ತೂಕದಲ್ಲಿ ಆಗ್ತಕ್ಕಂಥ ಬದಲಾವಣೆ. ಇನ್ನು ಎರಡನೇ ಪಾಯಿಂಟ್ ಅಂತ ಮತ್ತೆ ನಾವು ನೋಡೋದಾದರೆ ದೈಹಿಕ ವಿಕಾಸದಲ್ಲಿ ದೇಹದ ಅಂಗಾಂಗಗಳ ಪ್ರಮಾಣದಲ್ಲಿ ಬದಲಾವಣೆ. ಇದು ಹೇಗೆ ನಡೆಯುತ್ತೆ? ಎತ್ತರ ಮತ್ತು ತೂಕ ಬದಲಾವಣೆ ಜೊತೆಗೆ ದೇಹದ ವಿವಿಧ ಅಂಗಗಳ ಪ್ರಮಾಣದಲ್ಲಿಯೂ ಸಹಿತ ಬದಲಾವಣೆ ಕಾಣ್ತಕ್ಕಂಥದ್ದು. ದೇಹದ ವಿವಿಧ ಅಂಗಗಳು ತಮ್ಮದೇ ಆದ ವೇಗದಲ್ಲಿ ಬೆಳೆಯತಕ್ಕಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಸಹಿತ ಭಿನ್ನವಾಗಿರುತ್ತದೆ. ಆಮೇಲೆ ಭಿನ್ನ ಸಮಯಗಳಲ್ಲಿ ಗರಿಷ್ಠ ವಿಕಾಸ ಪಡಿತಕ್ಕಂಥದ್ದು ಇರುತ್ತೆ. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ ಹೆಣ್ಣು ಮಕ್ಕಳಲ್ಲಿ ಪೆಲ್ವಿಸ್ ಮೂಳೆ ಇಲ್ಲಿ ಅಗಲವಾಗಿರುತ್ತದೆ ಮತ್ತು ಮಣಿಕಟ್ಟು ದುಂಡಾಗಿರತಕ್ಕಂಥದ್ದು, ಕೈಕಾಲು ಉದ್ದವಾಗಿ ಬೆಳೀತಕ್ಕಂಥದ್ದು, ಹುಡುಗರ ಸ್ನಾಯುಗಳು ಶಕ್ತಿಯುತವಾಗಿ ಬೆಳೀತಕ್ಕಂಥದ್ದು. ಆದ್ದರಿಂದ ಅವರ ಒಂದು ಹುಡುಗಿಯರಿಗಿಂತ ಹೆಚ್ಚು ದೈಹಿಕ ಬಲ ಹುಡುಗರು ಪಡಿತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹದಿಹರೆಯದವರ ಅಂತಿಮವಾಗಿ ಪಡೆಯುವಂಥ ಮೈಕಟ್ಟು ಲೈಂಗಿಕ ಪಕ್ವತೆ ವಯಸ್ಸು ಅನ್ನು ಆಧರಿಸಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಅಂಶ ಅಂತ ತೆಗೆದುಕೊಳ್ಳಿದ್ರೆ ಧ್ವನಿ ಬದಲಾವಣೆ. ಈ ತಾರುಣ್ಯ ವ್ಯವಸ್ಥೆ ವಿಕಾಸದಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥ ಪ್ರಮುಖ ಬದಲಾವಣೆಗಳಲ್ಲಿ ಧ್ವನಿ ಬದಲಾವಣೆಯು ಸಹಿತ ಒಂದಾಗಿರುತ್ತೆ. ಈ ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡುಬರೋದಿಲ್ಲ ಇದು. ಅಂದರೆ ಪಕ್ವತೆಯ ಬದಲಾವಣೆಗಳೊಂದಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಈ ಹಂತದಲ್ಲಿ ಹುಡುಗರ ಧ್ವನಿ ಹೆಚ್ಚು ಗಡಸಾಗಿರುತ್ತದೆ ಮತ್ತು ಧ್ವನಿಯಲ್ಲಿ ಒಡಕು ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಇನ್ನು ಹುಡುಗಿಯರ ಧ್ವನಿ ಹೆಚ್ಚು ಮಧುರವಾಗಿರುತ್ತೆ. ಧ್ವನಿ ಬದಲಾವಣೆ ಹದಿಹರೆಯದವರ ವರ್ತನೆ ಮೇಲೆ ಮಹತ್ವವಾಗಿರ್ತಕ್ಕಂಥ ಒಂದು ಪ್ರಭಾವ ಸಹಿತ ಇಲ್ಲಿ ಬೀರುತ್ತೆ. ಇನ್ನು ನಾಲ್ಕನೇ ಅಂಶ ತೆಗೆದುಕೊಳ್ಳೋದಾದರೆ ಗತಿ ಸಾಮರ್ಥ್ಯ ಅಂತಕ್ಕಂಥದ್ದು. ಈ ದೈಹಿಕ ವಿಕಾಸದಲ್ಲಿ ಗತಿ ಸಾಮರ್ಥ್ಯ ಹೇಗೆ ನಡೆಯುತ್ತೆ ಅಂತಂದರೆ ಹುಡುಗರ ಸ್ನಾಯುಶಕ್ತಿ ಮತ್ತು ವೇಗದ ಚಟುವಟಿಕೆಗಳಲ್ಲಿ ಉತ್ತಮ ಸಾಮರ್ಥ್ಯ ಸಹಿತ ತೋರ್ತಾರೆ. ಹುಡುಗಿಯರು ದೈಹಿಕ ಚಟುವಟಿಕೆಗಳಲ್ಲಿ ಕಡಿಮೆ ಆಸಕ್ತಿ ತೋರ್ತಕ್ಕಂಥದ್ದು. ಆದರೆ ಕೌಶಲ್ಯ ಚಟುವಟಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಸಹಿತ ಈ ಹುಡುಗಿಯರು ಹೊಂದಿರ್ತಾರೆ. ಈ ಒಂದು ತಾರುಣ್ಯ ವ್ಯವಸ್ಥೆಯಲ್ಲಿ ಅವರು ಹೊಂದಿರತಕ್ಕಂಥ ಒಂದು ದೈಹಿಕ ಸಾಮರ್ಥ್ಯ ಅವರಿಗೆ ಜನಪ್ರಿಯತೆಯನ್ನು ಗಳಿಸಿಕೊಡ್ತಕ್ಕಂಥದ್ದು. ಇವರ ವ್ಯಕ್ತಿತ್ವ ವಿಕಾಸದಲ್ಲಿ ದೈಹಿಕ ಬಲ ಮತ್ತು ಕ್ರೀಡಾ ಸಾಮರ್ಥ್ಯಗಳು ಸಹಿತ ಧನಾತ್ಮಕ ಪ್ರಭಾವ ಬೀರತಕ್ಕಂಥದ್ದು ಆಗಿರ್ತದೆ. ಇನ್ನು ಐದನೇ ಪಾಯಿಂಟ್ ಅಂತ ನಾವು ನೋಡೋದಾದರೆ ದೈಹಿಕ ಬೆಳವಣಿಗೆ ಲೈಂಗಿಕ ಬದಲಾವಣೆಗಳನ್ನು ನಾವು ನೋಡ್ತೀವಿ.
ಈ ಲೈಂಗಿಕ ಬದಲಾವಣೆಗಳು ಅಂತಂದಾಗ ಇಲ್ಲಿ ಜನನೇಂದ್ರಿಯಗಳು ಬೆಳವಣಿಗೆಯಾಗೋದ್ರೊಂದಿಗೆ ಏನಾಗ್ತದೆ ಅಂತಂದರೆ ತಮ್ಮ ಕ್ರಿಯಾಶಕ್ತಿ ಪರಿಪೂರ್ಣ ಸ್ಥಿತಿಯನ್ನು ತಲುಪ್ತಕ್ಕಂಥದ್ದು. ಇದು SLSಲ್ಲಿ ಓದಿರ್ತೀರಿ ನೀವು. ಈ ತರುಣಿಯರಲ್ಲಿ ಜನನೇಂದ್ರಿಯಗಳ ಅಂಡಾಂಶಗಳು ಈ ಹಂತದಲ್ಲಿ ಅಂಡಾಣುವನ್ನು ಉತ್ಪತ್ತಿ ಮಾಡುವಂಥ ಸಾಮರ್ಥ್ಯವನ್ನು ಪಡೆಯುತ್ತವೆ. ಅದೇ ರೀತಿ ತರುಣರಲ್ಲಿ ಜನನೇಂದ್ರಿಯ ವೃಷಣಗಳು ಪರಿಪಕ್ವತೆಯನ್ನು ಪಡೆಯುತ್ತವೆ. ಮತ್ತು ವೀರ್ಯಾಣುಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಪಡೆಯುತ್ತವೆ. ಹೀಗಾಗಿ ತರುಣರಲ್ಲಿ ಕಂಡುಬರತಕ್ಕಂಥ ಅನುಸಂಗಿಕ ಲೈಂಗಿಕ ಲಕ್ಷಣಗಳೆಂದರೆ ಸಾಮಾನ್ಯವಾಗಿ ಹುಡುಗರಲ್ಲಿ ಕಂಡುಬರ್ತಕ್ಕಂಥದ್ದು ಗಡ್ಡ, ಮೀಸೆಗಳ ಬೆಳವಣಿಗೆ, ರೋಮಗಳ ಬೆಳವಣಿಗೆ ಮತ್ತು ಧ್ವನಿ ಬದಲಾವಣೆಗಳು. ತರುಣಿಯರಲ್ಲಿ ಕಂಡುಬರ್ತಕ್ಕಂಥದ್ದು ಸ್ತನ ಗ್ರಂಥಿಗಳು ಕ್ರಿಯಾಶೀಲವಾಗಿರುವುದರಿಂದ ಸ್ತನಗಳ ಬೆಳವಣಿಗೆ ಪ್ರಾರಂಭವಾಗ್ತದೆ. ಪೆಲ್ವಿಸ್ ಅಂತಕ್ಕಂಥ ಮೂಳೆ ಆಗಲೇ ಹೇಳಿದನ್ನು ಅದು ಅಗಲವಾಗಿರ್ತದೆ. ಗುಪ್ತ ರೋಮಗಳು ಸಹಿತ ಬೆಳವಣಿಗೆ ಮತ್ತು ಈ ನಡಿಗೆಯಲ್ಲಿ ಸಹಿತ ಗಮನಾರ್ಹವಾಗಿರ್ತಕ್ಕಂಥ ಬದಲಾವಣೆಗಳು ಈ ಹೆಣ್ಣು ಮಕ್ಕಳಲ್ಲಿ ಕಂಡುಬರ್ತಕ್ಕಂಥದ್ದಿರುತ್ತೆ. ಹೀಗಾಗಿ ಲೈಂಗಿಕ ಬದಲಾವಣೆಗಳು ಸಹಿತ ಇಲ್ಲಿ ಇರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಪುರುಷತ್ವ ಲಕ್ಷಣಗಳು ಮತ್ತು ತರುಣಿಯರಲ್ಲಿ ಸ್ತ್ರೀಯ ಲಕ್ಷಣಗಳು ಸಹಿತ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ದೈಹಿಕ ವಿಕಾಸದಲ್ಲಿ 6ನೇ ಒಂದು ಅಂಶ ಅಂತಂದರೆ ಇಲ್ಲಿ ಶರೀರದ ಆಂತರಿಕ ಬದಲಾವಣೆಗಳು. ಈ ಒಂದು ಹಂತದಲ್ಲಿ ಕೊನೆಯಲ್ಲಿ ನಾವು ನೋಡಿದಾಗ ದೇಹದ ಬೆಳವಣಿಗೆಯಲ್ಲಿ ಒಳಾಂಗಗಳು, ವ್ಯೂಹಗಳು ಪರಿಪೂರ್ಣತೆಯನ್ನು ಪಡಿತಕ್ಕಂಥದ್ದು. ಜೀರ್ಣ ಅಂಗ ವ್ಯೂಹ, ಶ್ವಾಸಕಾಂಗ ವ್ಯೂಹ, ರಕ್ತ ಪರಿಚಲನ ವ್ಯೂಹ ಮತ್ತು ಪರಿಪೂರ್ಣವಾಗಿ ಬೆಳೆದು ಪಕ್ವತೆಯನ್ನು ಹೊಂದತಕ್ಕಂಥದ್ದು ನಾವು ನೋಡ್ತೀವಿ. ಸುಮಾರು 18 ವರ್ಷಗಳಾಗುವುದರೊಳಗೆ ಹೃದಯ ಮತ್ತು ಮೆದುಳಿನ ಪರಿಪೂರ್ಣತೆ ಬೆಳವಣಿಗೆಯನ್ನು ಈ ಹಂತದಲ್ಲಿ ಕಾಣ್ತವೆ. ಇನ್ನು ನಿರ್ನಾಳ ಗ್ರಂಥಿಗಳ ಒಂದು ಸ್ರವಿಸುವಿಕೆ ಅಂತ ನಾವು ನೋಡಿದಾಗ ಸಾಮಾನ್ಯವಾಗಿ ಈ ಹಂತದಲ್ಲಿ ಸಾಕಷ್ಟು ತೀವ್ರವಾಗಿರುತ್ತದೆ. ಗ್ರಂಥಿಗಳ ಸ್ರವಿಸುವಿಕೆ ತೀವ್ರವಾಗಿರುವುದರಿಂದ ನಿರ್ನಾಳ ಗ್ರಂಥಿಗಳ ಒಂದು ಬಿಡುಗಡೆಯಾಗುತ್ತಕ್ಕಂಥ ಹಾರ್ಮೋನುಗಳು ವ್ಯಕ್ತಿಯ ದೈಹಿಕ ಬೆಳವಣಿಗೆ ಮೇಲೆ ಸಾಕಷ್ಟು ಪ್ರಭಾವ ಬೀರತಕ್ಕಂಥದ್ದು ಸಹಿತ ಇಲ್ಲಿ ಕಂಡುಬರುತ್ತೆ. ನೋಡಿ, ಈ 7 ಪಾಯಿಂಟು ಈ ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಇಷ್ಟು ಬದಲಾವಣೆಯನ್ನು ನಾವು ಈ ಒಂದು ತಾರುಣ್ಯ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಇನ್ನು 2ನೇ ಅಂಶ ಅಂತ ತೆಗೆದುಕೊಂಡ್ರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಬೌದ್ಧಿಕ ವಿಕಾಸ ಅಂತ ಹೇಳ್ತೀವಿ, ಕಾಗ್ನೇಟಿವ್ ಡೆವಲಪ್ಮೆಂಟ್. ಇಲ್ಲಿ ಏನಾಗ್ತದೆ ಅಂತಂದರೆ ಬೌದ್ಧಿಕ ಒಂದು ವಿಕಾಸದಲ್ಲಿ ನಾವು ನೋಡೋದಾದರೆ ಸಾಮಾನ್ಯವಾಗಿ ಈ ದೈಹಿಕ ವಿಕಾಸದ ಜೊತೆಗೆ ಬೌದ್ಧಿಕ ವಿಕಾಸವು ಸಹಿತ ಹೆಚ್ಚಾಗಿ ಸಾಗ್ತಾ ಹೋಗ್ತಕ್ಕಂಥದ್ದು. ದೈಹಿಕ ವಯಸ್ಸು ಹೆಚ್ಚಾದಂತೆಲ್ಲ ಮಾನಸಿಕ ವಯಸ್ಸು ಸಹಿತ ಸಹಜವಾಗಿ ಏನಾಗುತ್ತೆ ಅಂದರೆ ಹೆಚ್ಚಾಗುತ್ತಾ ಹೋಗುತ್ತೆ. ಹಲವಾರು ಒಂದು ಜ್ಞಾನಾತ್ಮಕ ಅಂಶಗಳು ನಾವು ತೆಗೆದುಕೊಂಡಾಗ ಬೌದ್ಧಿಕ ವಿಕಾಸ ಸಹಿತ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಒಂದು ವಯಸ್ಸಿನಲ್ಲಿ ಭಾಷಾ ವಿಕಾಸವಾಗ್ತಕ್ಕಂಥದ್ದು, ವಾಕ್ ವಿಕಾಸ ಮತ್ತು ಪರಿಕಲ್ಪನೆಗಳ ವಿಕಾಸ ಪರಿಪೂರ್ಣವಾಗಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಶಾಲಾ ಅನುಭವಗಳು, ಮನೆಯಲ್ಲಿ ಪರಿಸರ ಮತ್ತು ಸಾಮಾಜಿಕ ಪರಿಸರ ವಿಕಾಸದಲ್ಲಿ ಪ್ರಭಾವ ಇಲ್ಲಿ ಬೀರತಕ್ಕಂಥದ್ದು ಸಹಿತ ಸಹಜವಾಗಿರ್ತದೆ. ಇಲ್ಲಿ ನಾವು ನೋಡೋದಾದರೆ ಸಾಮಾನ್ಯವಾಗಿ ಈ ಹಂತದಲ್ಲಿ ಮಾನಸಿಕ ವಿಕಾಸ, ಸತ್ಯ ಸಂಗತಿಗಳು ಸಹಿತ ಸಾಮಾನ್ಯೀಕರಣಗೊಳ್ಳುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮಕ್ಕಳು ಸಾಮಾನ್ಯವಾಗಿ ಸರಳ ವಸ್ತುಗಳಿಗೆ ಸಂಬಂಧಿಸಿದಂತೆ ಮಾತ್ರ ಸಾಮಾನ್ಯೀಕರಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಬಾಲ್ಯ ವ್ಯವಸ್ಥೆಯಲ್ಲಿ ಬೌದ್ಧಿಕ ವಿಕಾಸದ ಮೇಲೆ ಪ್ರತ್ಯಕ್ಷ ಅನುಭವ ಮಟ್ಟದಲ್ಲಿರುತ್ತದೆ. ಆದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಸಾಮಾನ್ಯೀಕರಣ ಏನಾಗುತ್ತೆ ಅಂದರೆ ಈ ಒಂದು ಪರಿಕಲ್ಪನಾ ಮಟ್ಟದಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಹದಿಹರೆಯದವರಲ್ಲಿ ಸಂಪೂರ್ಣ ನಾವು ನೋಡೋದಾದರೆ ಪರಿಕಲ್ಪನೆಗಳು ಸಹ ಸಾಮಾನ್ಯೀಕರಣಗೊಳ್ಳುವಂಥ ಸಾಮರ್ಥ್ಯ ಪಡೆದಿರ್ತಾರೆ. ಆಮೇಲೆ ಕ್ಲಿಷ್ಟವಾದ ಮತ್ತು ಸಂಕೀರ್ಣವಾಗಿರತಕ್ಕಂಥ ಸಮಸ್ಯೆಗಳಲ್ಲಿ ಅಗತ್ಯವಾದಂಥ ಸಂಬಂಧಗಳನ್ನು ಗುರುತಿಸಿ ಸಮಸ್ಯೆಗೆ ಅರ್ಥ ಮಾಡಿಕೊಳ್ಳುವಂಥ ಹಲವಾರು ರೀತಿಯ ಪರಿಹಾರಗಳನ್ನು ಆಲೋಚಿಸಿ ಸಮಸ್ಯೆಗಳನ್ನು ಬಿಡಿಸುವ ಸಾಮರ್ಥ್ಯವು ಸಹಿತ ಗಳಿಸಿಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ಈ ಒಂದು ಹಂತದಲ್ಲಿ ನಾವು ಮಕ್ಕಳಲ್ಲಿ ಅಮೂರ್ತ ಆಲೋಚನಾ ಸಾಮರ್ಥ್ಯ ಸಹಿತ ಇಲ್ಲಿ ಬೆಳೀತಕ್ಕಂಥದ್ದು ನೋಡ್ತೀವಿ. ಸಂಜ್ಞೆಗಳ ಮೂಲಕ ವ್ಯವಹರಿಸುವಂಥ ಸಾಮರ್ಥ್ಯಗಳನ್ನು ಸಹಿತ ಗಳಿಸಿಕೊಳ್ತಕ್ಕಂಥದ್ದು ನೋಡ್ತೀವಿ. ಈ ಹಂತದ ಕೊನೆಯಲ್ಲಿ ನಾವು ನೋಡಿದಾಗ ಮಾನಸಿಕ ಪಕ್ವತೆಯನ್ನು ಸಹಿತ ಹೆಚ್ಚಾಗಿ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ತಾರುಣ್ಯ ವ್ಯವಸ್ಥೆಯಲ್ಲಿ ಜ್ಞಾಪಕ ಶಕ್ತಿ ಸಹಜವಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಾಗಿರ್ತದೆ. ಈ ಹಂತದ ಕಲಿಕೆ ಅರ್ಥಪೂರ್ಣವಾಗಿರುವುದರಿಂದ ದೀರ್ಘಕಾಲದ ಸ್ಮೃತಿ ಹೆಚ್ಚಾಗ್ತಕ್ಕಂಥದ್ದು, ಕಲ್ಪನಾ ಸಾಮರ್ಥ್ಯ ಮತ್ತು ಸೃಜನಶೀಲತೆ ಸಾಮರ್ಥ್ಯವನ್ನು ವಿಕಾಸವಾಗ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಈ ಹಂತದ
ತರುಣ ತರುಣಿಯರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತ್ರವಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆಯೂ ಸಹಿತ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಆಸಕ್ತಿ ವಹಿಸ್ತಾರೆ. ತಮ್ಮ ಸಮಸ್ಯೆಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಬಿಡಿಸಿಕೊಳ್ಳುವಂಥ ಒಂದು ಮಟ್ಟಕ್ಕೆ ಆಲೋಚನೆಯನ್ನು ವೃದ್ಧಿಸಿಕೊಳ್ತಕ್ಕಂಥದ್ದು ಸಹಿತ ಇಲ್ಲಿ ಕಂಡುಬರುತ್ತೆ. ಆಮೇಲೆ ಇತರರೊಂದಿಗೆ ಸಮರ್ಪಕವಾಗಿ ಸಂಪರ್ಕಿಸುವಂಥ ಸಾಮರ್ಥ್ಯ ಸಹಿತ ಇಲ್ಲಿ ಹೆಚ್ಚಾಗಿರ್ತದೆ. ಮನೆಯಲ್ಲಿ ಹಿರಿಯರೊಡನೆ, ಶಾಲೆಯಲ್ಲಿ ಶಿಕ್ಷಕರೊಡನೆ ಮತ್ತು ಸಮಾಜದಲ್ಲಿ ಇತರರೊಡನೆ ಸಂದರ್ಭೋಚಿತವಾಗಿ ಮಾತನಾಡುವ ಒಂದು ಕಲೆಯನ್ನು ರೂಢಿಸಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಇಂಥ ಒಂದು ತರುಣ ತರುಣಿಯರ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ಗುರುತಿಸಿಕೊಳ್ತಕ್ಕಂಥದ್ದು, ಮನೆಯಲ್ಲಿ ಮತ್ತು ಹೊರಗಿನ ಪ್ರಪಂಚದಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹೀಗಾಗಿ ತಮ್ಮ ದಿನನಿತ್ಯ ಜೀವನದಲ್ಲಿ ಸಮರ್ಪಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಬೇಕಾಗುವಂಥ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಈ ಒಂದು ವಯಸ್ಸಿನಲ್ಲಿ ಮಕ್ಕಳಲ್ಲಿ ಬೆಳೀತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಅಷ್ಟೇ ಅಲ್ಲ, ಆದರ್ಶ ಮತ್ತು ವಾಸ್ತವಿಕತೆ ಬಗ್ಗೆ ವ್ಯತ್ಯಾಸವನ್ನು ಸಹಿತ ತಿಳಿದುಕೊಳ್ಳಲಿಕ್ಕೆ ಇಲ್ಲಿ ಸಾಮರ್ಥ್ಯ ಪಡಿತಾರೆ. ಇಲ್ಲಿ ಮಿತಿಗಳು ಸಹಿತ, ಯಾವುದೇ ಒಂದು ಇತಿಮಿತಿಗಳನ್ನು ಸಹಿತ ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ವೈಜ್ಞಾನಿಕ ಚಿಂತನೆ, ವೈಜ್ಞಾನಿಕ ಮನೋಭಾವವನ್ನು ಸಹಿತ ಬೆಳವಣಿಗೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲಿರ್ತದೆ. ಇನ್ನು ನಾವು ನೋಡಿದಾಗ ಸಾಮಾಜಿಕ ವಿಕಾಸ ಅಂತ ಹೇಳ್ತೀವಿ, ಸೋಷಿಯಲ್ ಡೆವಲಪ್ಮೆಂಟ್. ಈ ಒಂದು ಹಂತದಲ್ಲಿ ಸಾಮಾನ್ಯವಾಗಿ ಮಕ್ಕಳು ಬೆಳೆದಂತೆ ಸ್ನೇಹಿತರೊಡನೆ ಮನೆಯ ಹೊರಗೆ ಹೆಚ್ಚಾಗಿರಲಿಕ್ಕೆ ಅವರು ಬಯಸ್ತಾರೆ. ಈ ಸಾಮಾಜಿಕ ವರ್ತನೆ ಅವರು ಎಂಥ ಸ್ನೇಹಿತರು ಅಥವಾ ಸಮ ವಯಸ್ಕರರೊಂದಿಗೆ ಇದ್ದಾರೆ ಎಂಬುದರ ಬಗ್ಗೆ ಮೇಲೆ ಸಹಿತ ರೂಪುಗೊಳ್ಳತಕ್ಕಂಥದ್ದಿರುತ್ತೆ. ಇವರ ಆಸಕ್ತಿ, ಮನೋಧೋರಣೆಗಳು ಮತ್ತು ಮೌಲ್ಯಗಳು ಆಮೇಲೆ ಸಮವಯಸ್ಕರಿಂದ ಪ್ರಭಾವಿತವಾಗ್ತಕ್ಕಂಥದ್ದು ಅಲ್ಲಿರುತ್ತೆ. ಜೊತೆಗೆ ಕುಟುಂಬದಲ್ಲಿ ತರುಣ ತರುಣಿಯರ ಸ್ಥಾನದಲ್ಲಿ ಬದಲಾವಣೆ ಕಂಡುಬರ್ತಕ್ಕಂಥದ್ದು ಮತ್ತು ಇವರ ಬಗ್ಗೆ ಪೋಷಕರ ಮನೋಧೋರಣೆಗಳು ಸಹಿತ ಬದಲಾವಣೆ ಆಗ್ತವ. ಪೋಷಕರು ಇವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿತ ಕಾರ್ಯಗಳನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಮನೆಯಲ್ಲಿ ಪ್ರಮುಖ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಸಹಿತ ಅಲ್ಲಿರುತ್ತೆ. ಇನ್ನೂ ಪ್ರಮುಖ ಬದಲಾವಣೆ ಅಂದರೆ ತರುಣ ತರುಣಿಯರಲ್ಲಿ ಸಮಾನ ಆಸಕ್ತಿ ಮತ್ತು ಗುರಿಗಳ ಆಧಾರದ ಮೇಲೆ ತಮ್ಮದೇ ಆದಂಥ ಒಂದು ಸಾಮಾಜಿಕ ಗುಂಪನ್ನು ರೂಪಿಸಿಕೊಳ್ತಕ್ಕಂಥದ್ದು ಅಥವಾ ರಚಿಸಿಕೊಳ್ತಕ್ಕಂಥದ್ದು ಸಹಿತ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಆಮೇಲೆ ಸಾಮಾಜಿಕ ಗುಂಪುಗಳಿಗಿಂತ ಸಾಮಾನ್ಯವಾಗಿ ಹುಡುಗರು ಹುಡುಗಿಯರ ಒಂದು ಸಾಮಾಜಿಕ ಗುಂಪುಗಳಿಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ನಮ್ಮ ಸಮಾಜದಲ್ಲಿ ಹುಡುಗರು ಹುಡುಗಿಯರಿಗಿಂತ ಹೆಚ್ಚು ಸ್ವಾತಂತ್ರ್ಯವನ್ನು ನೀಡಿರುವುದು ಇದಕ್ಕೆ ಕಾರಣವೂ ಸಹಿತ ಅಲ್ಲಿರಬಹುದು. ತರುಣರಲ್ಲಿ ಅಥವಾ ತಾರುಣ್ಯದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಸಹಿತ ಇಲ್ಲಿ ಕಾಣ್ತವೆ. ಇನ್ನು 2-3 ಜನ ಒಂದೇ ಲಿಂಗದ ಸಮಾನ ಆಸಕ್ತಿ ಮತ್ತು ಸಾಮರ್ಥ್ಯ, ಆತ್ಮೀಯ ಮಿತ್ರರ ಗುಂಪುಗಳು, ಅನೇಕ ಮಿತ್ರರ ಗುಂಪುಗಳು ಸೇರಿ ಗೆಳೆಯರ ಬಳಗಗಳು, ವಿಶಿಷ್ಟ ಉದ್ದೇಶಗಳು ಸಾಧನೆಗಾಗಿ ಒಟ್ಟುಗೂಡುವಂಥ ಒಂದು ಮಿತ್ರ ವೃಂದಗಳು ಇಲ್ಲಿ ಕಾಣ್ತವೆ. ಶಾಲಾ ಕಾಲೇಜುಗಳಲ್ಲಿ ಔಪಚಾರಿಕ ಸಂಘಗಳು ಮತ್ತು ಬೀದಿಕೂಟಗಳು ಸಹಿತ ಇಲ್ಲಿ ನಡೀತಕ್ಕಂಥದ್ದು ನಾವು ನೋಡ್ತೀವಿ. ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಹಿತ ವಿಶ್ವಾಸತೆ ಯಾರು ಅಲ್ಲಿ ಕಂಡು ಬರ್ತದೋ ಆ ಆಧಾರವಾಗಿಟ್ಟುಕೊಂಡು ಇಲ್ಲಿ ಸ್ನೇಹಿತವನ್ನು ಬೆಳೆಸ್ತಕ್ಕಂಥದ್ದು. ಮಿತ್ರರ ಸಂಖ್ಯೆ ಕಡಿಮೆಯಾಗಿ ಪರಿಚಿತರ ಸಂಖ್ಯೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಭಿನ್ನ ಲಿಂಗದವರ ಸ್ನೇಹ ಸಂಪಾದಿಸುವಂಥ ಬಯಕು ಸಹಿತ ಈ ಒಂದು ಹಂತದಲ್ಲಿ ಪ್ರಬಲವಾಗಿ ಕಂಡು ಬರ್ತಕ್ಕಂಥದ್ದು. ತಮ್ಮ ಸ್ನೇಹಿತರ ಆಯ್ಕೆಯಲ್ಲಿಯೂ ಸಹಿತ ಹಿರಿಯರು ಕಲೆ ಹಾಕಿದರೆ ಇವರು ಸಹಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದರಿಂದ ಅನುಭವಿಗಳಾಗಿರತಕ್ಕಂಥ ಎಷ್ಟೋ ಸಲ ತಮ್ಮ ಸ್ನೇಹಿತರ ಆಯ್ಕೆಯಲ್ಲಿ ಎಡವಟ್ಟು ಮಾಡಿಕೊಂಡಿರತಕ್ಕಂಥ ಉದಾಹರಣೆ ಸಹಿತ ಅಲ್ಲಿ ನಾವು ನೋಡ್ತೀವಿ. ಈ ಒಂದು ಅವಧಿಯಲ್ಲಿ ಬೆಳೆಯುವಂಥ ಸ್ನೇಹಗಳು ಹೆಚ್ಚು ಸ್ಥಿರವಾಗಿ ಉಳಿತಕ್ಕಂಥದ್ದು ಮತ್ತು ಜನಪ್ರಿಯತೆ ಪ್ರತೀಕವಾಗಿ ಬಹಳ ಸ್ನೇಹಿತರನ್ನು ಪಡೆಯುವಂಥ ಆಸೆ ಕೆಲವು ತರುಣ ತರುಣಿಯರಲ್ಲಿ ಕಂಡುಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಮತ್ತು ಈ ಹಂತದಲ್ಲಿ ನಾಯಕತ್ವ ಗುಣ ಸಹಿತ ಅಲ್ಲಿ ಬರುತ್ತೆ. ಜನಪ್ರಿಯತೆ, ಕ್ರಿಯಾಶೀಲತೆ, ಮುನ್ನುಗ್ಗುವಂಥ ಪ್ರವೃತ್ತಿ, ಬಹಿರ್ಮುಖವಾಗಿ ಸಹಕಾರ ಮನೋಭಾವ, ಕರ್ತವ್ಯನಿಷ್ಠೆ, ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಶೀಘ್ರ ನಿರ್ಣಯಗಳ ಶಕ್ತಿ, ಇವೆಲ್ಲವೂ ಸಹಿತ ಅನೇಕ ಜವಾಬ್ದಾರಿಗಳನ್ನು ಆಮೇಲೆ ಇನ್ನೂ ಕೆಲವೊಂದು ಸಾಕಷ್ಟು ಸಾಮಾಜಿಕ ಆರ್ಥಿಕ ಸ್ಥಾನಮಾನಗಳು ಕೂಡ ಈ ಹಂತದ ಮಗುವಿನ ಮೇಲೆ ಸಾಮಾಜೀಕರಣದ ಮೇಲೆ ಪ್ರಭಾವ ಬೀರತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ. ಮತ್ತು ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರರಾಗಿ ತಾರೆಗಳಂತೆ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಅವರದ್ದು ಮುನ್ನುಗ್ಗುವಂಥ ಸ್ವಭಾವ,
ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಕಂಡರೆ ಅವರಿಗೆ ಹೆಚ್ಚು ಇಷ್ಟವಾಗ್ತಾ ಇರುತ್ತೆ. ಕಾರ್ಯಶೀಲತೆ, ಧೈರ್ಯ, ಸಮಕಾಲೀನ ಒಂದು ರೀತಿ ನೀತಿಗಳನ್ನು ಒಪ್ಪಿಕೊಳ್ಳುವಂಥ ಮನೋಭಾವ ಹಲವಾರು ರೀತಿಯಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಕೆಲವರು ಇದಕ್ಕೆ ತದ್ವಿರುದ್ಧವಾಗಿ ಎಲ್ಲರಿಂದಲೂ ಸಹಿತ ಪಟ್ಟು ಏಕಾಂಗಿಯಾಗಿರ್ತಕ್ಕಂಥದ್ದು ಸಹಿತ ನಮಗೆ ಇಲ್ಲಿ ಕಂಡು ಬರುತ್ತೆ. ಈ ರೀತಿಯಾಗಿ ಸಾಮಾಜಿಕ ಒಂದು ವಿಕಾಸ ಈ ಒಂದು ಹಂತದಲ್ಲಿ ನಾವು ನೋಡುತ್ತೇವೆ. ಇನ್ನು ಸಂವೇಗಾತ್ಮಕ ವಿಕಾಸ, ಎಮೋಷನಲ್ ಡೆವಲಪ್ಮೆಂಟ್, ಇಲ್ಲಿ ಈ ಹಂತದಲ್ಲಿ ಸಹಿತ ಪ್ರೀತಿ ವಾತ್ಸಲ್ಯ ಅಂತ ತೆಗೆದುಕೊಳ್ಳೋದಾದರೆ ಲೈಂಗಿಕ ಬಯಕೆಗೆ ಸಂಬಂಧಿಸಿದಂಥ ಒಂದು ತರುಣಿಯರು ತಮ್ಮ ಪ್ರೀತಿಯ ವ್ಯಕ್ತಿಗಳೊಂದಿಗೆ ಪ್ರೀತಿ ಮತ್ತು ವಾತ್ಸಲ್ಯ ತೋರ್ತಕ್ಕಂಥದ್ದು, ಎಲ್ಲ ರೀತಿಯ ಮಾತು ಮತ್ತು ವಿಚಾರಗಳು ಲೈಂಗಿಕತೆ ಕುರಿತು ಇರುತ್ತದೆ. ಸಂತೋಷ ಮತ್ತು ತೃಪ್ತಿ, ಈ ಹಂತದಲ್ಲಿ ಶಾರೀರಿಕ ಸ್ಥಿತಿಗತಿ, ಸಂತೋಷ ಮತ್ತು ತೃಪ್ತಿಯ ಮೂಲಗಳು. ಚಿಂತೆ, ಈ ಹಂತದಲ್ಲಿ ವ್ಯಕ್ತಿಗಳು ಅನೇಕ ರೀತಿಯ ಚಿಂತೆಗೊಳಗಾಗ್ತಾರೆ. ಶಾಲೆಯಲ್ಲಿ ಪರೀಕ್ಷೆ, ಬೋಧನೆ, ಮನೆಗೆಲಸ, ಏಕಾಗ್ರತೆ ಇಲ್ಲದಿರುವುದು ಇತ್ಯಾದಿ. ಮನೆಯಲ್ಲಿ ಹೊಂದಾಣಿಕೆ ಇಲ್ಲದಿರುವುದು, ಪೋಷಕರ ಕಾಯಿಲೆ, ವಿವಾಹ ಸಮಸ್ಯೆ ಇತ್ಯಾದಿಗಳು ಸಹಿತ ಚಿಂತೆಗೆ ಒಳಪಡತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಕೋಪ ಅಂತ ತೆಗೆದುಕೊಳ್ಳೋದಾದರೆ ಶಿಕ್ಷಕರು, ಪೋಷಕರು ತಮಗೆ ಸರಿಯಾಗಿ ಗುರುತಿಸಿ ಗೌರವಿಸದಿದ್ದಲ್ಲಿ ಕೋಪಗೊಳ್ತಕ್ಕಂಥದ್ದು ಕಂಡುಬರುತ್ತೆ. ಭಯ, ಈ ಹಂತದಲ್ಲಿ ಒಂಟಿಯಾಗಿದ್ದಾಗ, ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾಗ, ವಿರೋಧಿ ಲಂಗೋದವರಾಗಿರ್ತಕ್ಕಂಥ ಸಂಬಂಧ ಕುರಿತು ಕ್ರೂರ ಪ್ರಾಣಿಗಳಿಂದ ಭಯಗೊಳಗಾಗ್ತಕ್ಕಂಥದ್ದು ಸಹಿತ ನಾವು ನೋಡ್ತೀವಿ. ಹೀಗೆ ಹಲವಾರು ರೀತಿಯಲ್ಲಿ ಸಹಿತ ಸಂವೇಗಾತ್ಮಕ ವಿಕಾಸ ಈ ಒಂದು ಹಂತದಲ್ಲಿ ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದರೆ ಇಲ್ಲಿ ಹರಿಯದ ದೇಹದಲ್ಲಿ ಆಂತರಿಕ ಆಗುವ ಬದಲಾವಣೆ ಸಾಮಾಜಿಕ ನಿರೀಕ್ಷೆಗಳಿಗೂ ಹೊಂದಿಕೊಳ್ಳಬೇಕಾಗಿರ್ತಕ್ಕಂಥ ಕಠಿಣ ಪರಿಸ್ಥಿತಿಯಿಂದಾಗಿ ತರುಣಿಯರು ಭಾವೋತ್ಕರ್ಷದಿಂದ ಕೂಡಿರತಕ್ಕಂಥದ್ದು. ಈ ಅವಧಿಯಲ್ಲಿ ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲ ಅಂತಲೂ ನಾವು ಇಲ್ಲಿ ಕರಿತೀವಿ. ಈ ಅವಧಿಯಲ್ಲಿ ಉಂಟಾಗ್ತಕ್ಕಂಥ ಭಾವೋತ್ಕರ್ಷಗಳು ಬಹಳ ದಿನಗಳವರೆಗೆ ನಿರಂತರವಾಗಿ ಮುಂದುವರೆದರೆ ಅವು ಅಸಮರ್ಪಕವಾದಂಥ ಹೊಂದಾಣಿಕೆಯನ್ನು ಸೂಚಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಏಕೆಂದರೆ ಈ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳುವಂಥ ಭಾವೋತ್ಕರ್ಷಗಳು ಬಹಳ ದಿನಗಳವರೆಗೆ ಇಲ್ಲಿ ಮುಂದುವರಿದೇ ಇರತಕ್ಕಂಥದ್ದು ಸಹಿತ ಇಲ್ಲಿ ಕಂಡುಬರುತ್ತೆ. ಹಾಗಾದರೆ ಈ ಒಂದು ಭಾವೋತ್ಕರ್ಷಕ್ಕೆ ಕಾರಣಗಳೇನು, ಆಮೇಲೆ ಅದಕ್ಕೆ ಪರಿಹಾರಗಳೇನು, ಅವರ ಒಂದು ಹದಿಹರೆಯದ ವಯಸ್ಸರ ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳು ಏನು ಅಂತಕ್ಕಂಥದ್ದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವಿದ್ಯಾರ್ಥಿಗಳೇ.